ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತಹ SA1 ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸ್ತಾ ಇದ್ದೀನಿ. ಯಾರೆಲ್ಲ ಮೊದಲ ಬಾರಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. 10ನೇ ತರಗತಿ ಸಮಾಜ ವಿಜ್ಞಾನ ವಿಷಯ, ಒಟ್ಟು 80 ಅಂಕಗಳು. ಫಸ್ಟ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಿದ್ದು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಒಟ್ಟಾರೆ ಇಲ್ಲಿ 8 ಪ್ರಶ್ನೆಗಳಿರ್ತವೆ, ಒಂದೊಂದು ಅಂಕ. ಫಸ್ಟ್ ಕ್ವಶನ್, ಮೊದಲನೇ ಆಂಗ್ಲೋ ಮರಾಠ ಯುದ್ಧದ ಬಳಿಕ ಪೇಶ್ವೆಯಾದವರು ಯಾರು? ಮೊದಲನೇದು ನಾರಾಯಣರಾವ್, ಎರಡನೇದು ನಾನಾ ಫಡ್ನಿವೀಸ್, ಮೂರನೇದು ಎರಡನೇ ಮಾಧವರಾವ್, ನಾಲ್ಕನೇದು ಎರಡನೇ ಬಾಜಿರಾವ್. ಮೊದಲ ಆಂಗ್ಲೋ ಮರಾಠ ಯುದ್ಧದ ನಂತರ ಪೇಶ್ವೆಯಾದವರು ಎರಡನೇ ಮಾಧವರಾವ್. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಎರಡನೇ ಪ್ರಶ್ನೆ, ಬ್ರಿಟಿಷ್ ಶಿಕ್ಷಣದ ಪರಿಣಾಮವಾಗಿ JS ಮಿಲ್, ರೋಸ್, ಮಾಂಟೆಸ್ಕೋ ಮುಂತಾದವರ ಚಿಂತನೆಗಳು ಭಾರತೀಯ ವಿದ್ಯಾವಂತರಲ್ಲಿ ಆಪ್ಷನ್ ಎ ಕ್ರಾಂತಿಕಾರಿ ಚಿಂತನೆಗಳನ್ನು ತಂದವು, ಪ್ರಾದೇಶಿಕವಾದವನ್ನು ಪ್ರಚೋದಿಸಿದವು, ಉಗ್ರ ರಾಷ್ಟ್ರೀಯತೆಯನ್ನು ಬೆಳೆಸಿದವು, ಆಪ್ಷನ್ ಡಿ ಆಲೋಚನಾ ಕ್ರಮದಲ್ಲಿ ನಾವೀನ್ಯತೆಯನ್ನು ತಂದಿದ್ದು. ಈ ಕೊಟ್ಟಿರೋ ಆಪ್ಷನ್ನಲ್ಲಿ 4ನೇ ಆಪ್ಷನ್ ಆಲೋಚನಾ ಕ್ರಮದಲ್ಲಿ ನಾವೀನ್ಯತೆಯನ್ನು ತಂದವು ಸರಿಯಾದ ಉತ್ತರವಾಗಿದೆ. ಮೂರನೇ ಪ್ರಶ್ನೆ, 1962ರಲ್ಲಿ ಭಾರತ ಮತ್ತು ಚೀನಾ ಯುದ್ಧಕ್ಕೆ ಪ್ರಮುಖ ಕಾರಣ. ಏನು ಪ್ರಮುಖ ಕಾರಣ ಅಂತ ಹೇಳಿದ್ರೆ, ಈ ಕೊಟ್ಟಿರೋ 4 ಆಪ್ಷನ್ಸನ್ನು ನೀವು ನೀಟಾಗಿ ಅಬ್ಸರ್ವ್ ಮಾಡಿ. ಟಿಬೇಟ್ ವಿವಾದ ಉಲ್ಬಣಗೊಳ್ಳುತ್ತೆ. ಹಾಗಾಗಿ 1962ರಲ್ಲಿ ಭಾರತ ಮತ್ತು ಟಿಬೇಟ್ನ ನಡುವೆ ಯುದ್ಧಕ್ಕೆ ಸಾಧ್ಯ ಆಗುವಂಥದ್ದು. 4ನೇ ಪ್ರಶ್ನೆ, ಮಾನವ ಕುಲಂ ತಾನೊಂದೇ ಒಲಂ ಎಂದು ಹೇಳಿದವರು ಪ್ಲೇಟೋ, ಆದಿಕವಿ ಪಂಪ, ಅಂಬೇಡ್ಕರ್, ಗಾಂಧೀಜಿ. ಕೊಟ್ಟಿರೋದ್ರಲ್ಲಿ ಆಪ್ಷನ್ ಬಿ ಆದಿಕವಿ ಇಸ್ ದ ರೈಟ್ ಆನ್ಸರ್, ಆದಿಕವಿ ಪಂಪ. 5ನೇ ಪ್ರಶ್ನೆ, ಕೇಂದ್ರ ಸರ್ಕಾರವು ಸಮಾನ ವೇತನ ಕಾಯ್ದೆಯನ್ನು ಜಾರಿಗೆ ತಂದ ವರ್ಷ 1955, 76, 86, 89. 1976ರಲ್ಲಿ ಅವರು ಸಮಾನ ವೇತನ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 6th ಕ್ವಶನ್, ಭಾರತದಲ್ಲಿ ವ್ಯಾಪಕವಾಗಿ ಹಂಚಿಕೆಯಾಗಿರುವ ಅರಣ್ಯಗಳು ಮ್ಯಾಂಗ್ರೋವ್ ಅರಣ್ಯಗಳು, ನಿತ್ಯಹರಿದ್ವರ್ಣದ ಅರಣ್ಯಗಳು, ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು, ಪರ್ವತ ಅರಣ್ಯಗಳು. ಎಲೆ ಉದುರುವ ಮಾನ್ಸೂನ್ ಅರಣ್ಯಗಳು ಭಾರತದಲ್ಲಿ ವ್ಯಾಪಕವಾಗಿ ಹಂಚಿಕೆಯಾಗಿರುವಂಥದ್ದು. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 7th ಕ್ವಶನ್, 20ನೇ ಶತಮಾನದಲ್ಲಿ ಸರ್ಕಾರಗಳು ಆರ್ಥಿಕ ಯೋಜನೆಗಳನ್ನು ಬಳಕೆಗೆ ತಂದ ಮುಖ್ಯ ಉದ್ದೇಶ ಶೀಘ್ರ ಆರ್ಥಿಕ ಅಭಿವೃದ್ಧಿ, ಜನಸಂಖ್ಯಾ ನಿಯಂತ್ರಣ, ಭ್ರಷ್ಟಾಚಾರ ನಿರ್ಮೂಲನೆ, ಸಾವಯವ ಕೃಷಿಗೆ ಉತ್ತೇಜನ. ಶೀಘ್ರ ಆರ್ಥಿಕ ಅಭಿವೃದ್ಧಿಗೋಸ್ಕರ ಆರ್ಥಿಕ ಯೋಜನೆಗಳನ್ನು ಜಾರಿಗೊಳಿಸ್ತಾರೆ. 8ನೆಯ ಪ್ರಶ್ನೆ, ಈ ಖಾತೆಯ ಠೇವಣಿಗಳಿಗೆ ಬ್ಯಾಂಕುಗಳು ಬಡ್ಡಿಯನ್ನು ಕೊಡುವುದಿಲ್ಲ. ನಿಶ್ಚಿತ ಠೇವಣಿ, ಆವರ್ತ ಠೇವಣಿ, ಉಳಿತಾಯ ಖಾತೆ, ಚಾಲ್ತಿ ಖಾತೆ. ಇವೆಲ್ಲಕ್ಕೂ ಬಡ್ಡಿ ಕೊಡ್ತಾರೆ. ಆದರೆ ಕರೆಂಟ್ ಅಕೌಂಟ್ ಅಂದರೆ ಚಾಲ್ತಿ ಖಾತೆ ಏನಿರ್ತದೆ ಅದಕ್ಕೆ ಬಡ್ಡಿಯನ್ನು ಕೊಡೋದಿಲ್ಲ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದಿಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ನೆಕ್ಸ್ಟ್ ನಾವು ಸೆಕೆಂಡ್ ಮೇನ್ಗೆ ಹೋಗೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿರಿ. 9ನೇ ಪ್ರಶ್ನೆ, ಮಧ್ಯಕಾಲದಲ್ಲಿ ಏಷ್ಯಾ ದೇಶಗಳ ವ್ಯಾಪಾರದ ಮೇಲೆ ಏಕಸ್ವಾಮ್ಯವನ್ನು ಸ್ಥಾಪಿಸಿದವರು ಯಾರು? ಆವಾಗ ಅವರ ಮೇಲೆ ಏಕಸ್ವಾಮ್ಯ ಸ್ಥಾಪಿಸಿದವರು ಅರಬ್ಬರು. ಹಾಗಾಗಿ ಅರಬ್ಬರು ರೈಟ್ ಆನ್ಸರ್. 10ನೆಯ ಪ್ರಶ್ನೆ, ರಾಮಕೃಷ್ಣ ಮಿಷನ್ ಅನ್ನು ಏಕೆ ಸ್ಥಾಪಿಸಲಾಯಿತು? ರಾಮಕೃಷ್ಣ ಮಿಷನ್ ಅನ್ನು ರಾಮಕೃಷ್ಣ ಪರಮಹಂಸರ ಧ್ಯೇಯ ಆದರ್ಶಗಳನ್ನು ಪ್ರಚಾರಪಡಿಸಲು ಸ್ಥಾಪಿಸಲಾಗ್ತದೆ. ಹಾಗಾಗಿ ರಾಮಕೃಷ್ಣ ಮಿಷನ್ ಅವಾಗ ಚಾಲ್ತಿಗೆ ಬರ್ತದೆ. 11ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಸ್ಥಾಪಿತವಾದ ಸಂಸ್ಥೆ ಲೋಕಾಯುಕ್ತ ಸಂಸ್ಥೆ, ನಮಗೆ ತಿಳಿದೇ ಇದೆ. ಶ್ರಮ ವಿಭಜನೆ ಅಂತ ಹೇಳಿದ್ರೆ ಏನು? ಶ್ರಮ ವಿಭಜನೆ ಅಂತ ಹೇಳಿದ್ರೆ ಒಂದು ಕೆಲಸವನ್ನ ಜನರು ತಮ್ಮ ಆಸಕ್ತಿ, ಅಭಿರುಚಿ, ಸಾಮರ್ಥ್ಯ, ವಯಸ್ಸು, ವಿಶೇಷ ಪರಿಣಿತಿ, ಕೌಶಲ್ಯ ಹಾಗೂ ಲಿಂಗ ಭೇದಗಳ ಆಧಾರದ ಮೇಲೆ ಹಂಚಿಕೊಂಡು ಮಾಡುವುದನ್ನ ಶ್ರಮ ವಿಭಜನೆ ಅಂತ ಹೇಳಿ ಕರೀತಾರೆ. 13ನೇ ಪ್ರಶ್ನೆ, ಭಾರತದಲ್ಲಿ ಅತಿ ಕಡಿಮೆ ಮಳೆ ಪಡೆಯುವ ಪ್ರದೇಶ ಯಾವುದು? ರೋಯ್ಲಿ. 14ನೇ ಪ್ರದೇಶ, ಹಿರಾಕುಡ್ ಯೋಜನೆಯನ್ನು ಯಾವ ನದಿಗೆ ನಿರ್ಮಿಸಲಾಗುತ್ತದೆ? ಹಿರಾಕುಡ್ ನದಿಗೆ ನಿರ್ಮಿಸಲಾಗಿದೆ. 15ನೇ ಪ್ರಶ್ನೆ, ಡಾಕ್ಟರ್ MS ಸ್ವಾಮಿನಾಥನ್ ಅವರನ್ನು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕರೆಯುತ್ತಾರೆ ಏಕೆ? ಯಾಕೆಂತ ಹೇಳಿದ್ರೆ ಅವರು ಕೃಷಿಯಲ್ಲಿ ಸುಧಾರಿತ ತಂತ್ರಗಳನ್ನು ಅವರು ಪರಿಚಯಿಸ್ತಾರೆ. ಹಾಗಾಗಿ ಅವರನ್ನು ಹಸಿರು ಕ್ರಾಂತಿಯ ಪಿತಾಮಹ ಅಂತ ಹೇಳಿ ಕರೀತಾರೆ. 16ನೇ ಪ್ರಶ್ನೆ,
ಭಾರತದ ರಿಸರ್ವ್ ಬ್ಯಾಂಕನ್ನು ಬ್ಯಾಂಕುಗಳ ಬ್ಯಾಂಕು ಅಂತ ಹೇಳಿ ಕರೀತಾರೆ. ಯಾಕೆಂದರೆ ಅದು ಭಾರತದಲ್ಲಿರುವಂತಹ ಎಲ್ಲ ಬ್ಯಾಂಕುಗಳ ಕಾರ್ಯಚಟುವಟಿಕೆಗಳನ್ನು ಅದು ನಿಯಂತ್ರಿಸಿದೆ. ಕಂಪ್ಲೀಟ್ ಇಡೀ ಇಂಡಿಯಾದಲ್ಲಿರುವಂಥ ಪ್ರತಿಯೊಂದನ್ನು ಅದು ನಿಯಂತ್ರಣಕ್ಕೆ ತೆಗೆದುಕೊಳ್ಳುತ್ತೆ. ಹಾಗಾಗಿ ಅದನ್ನು ನಾವು ಬ್ಯಾಂಕುಗಳ ಬ್ಯಾಂಕು ಅಂತ ಹೇಳಿ ಕರೆಯುವಂಥದ್ದು. ಇದಿಷ್ಟು ನಿಮಗೆ ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ತದನಂತರ ನಾವು ಥರ್ಡ್ ಮೇನಿಗೆ ಹೋಗೋದಾದರೆ, ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೂ 2-4 ವಾಕ್ಯಗಳಲ್ಲಿ ಉತ್ತರಿಸಿ. ಒಟ್ಟಾರೆ ಇಲ್ಲಿ 8 ಪ್ರಶ್ನೆಗಳಿದ್ದಾವೆ. ಮೊದಲನೇ ಪ್ರಶ್ನೆ ನೋಡೋಣ. ಮಾಂಟೆಗೊ ಜೇಮ್ಸ್ಬರ್ಗ್ ಸುಧಾರಣಾ ಕಾಯ್ದೆಯ ಪ್ರಮುಖ ಅಂಶಗಳು ಯಾವ್ಯಾವು? ಯಾವ ಪ್ರಮುಖ ಅಂಶಗಳು ಅಂತ ಹೇಳಿದ್ರೆ, ಮೊದಲನೇದಾಗಿ ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗದ ರಚನೆಗೆ ಅವಕಾಶ, ನೆಕ್ಸ್ಟ್ ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿಗೆ ಅವಕಾಶ, ನೆಕ್ಸ್ಟ್ ಭಾರತಕ್ಕೆ ಒಬ್ಬ ಕಮಿಷನರ್ ನೇಮಕ ಆಗುತ್ತೆ, ನೆಕ್ಸ್ಟ್ ಸ್ವಯಂ ಆಡಳಿತವುಳ್ಳ ಸ್ಥಳೀಯ ಸಂಸ್ಥೆಗಳು ಅಭಿವೃದ್ಧಿಯನ್ನು ಹೊಂದುತ್ತವೆ, ನೆಕ್ಸ್ಟ್ ಕೇಂದ್ರದ ಬಜೆಟ್ನಿಂದ ಪ್ರಾಂತ್ಯಗಳ ಬಜೆಟ್ ಪ್ರತ್ಯೇಕ ಆಗ್ತದೆ, ನಂತರ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಮುಸ್ಲಿಂ, ಸಿಖ್, ಆಂಗ್ಲೋ ಭಾರತೀಯರು ಮತ್ತು ಯುರೋಪಿಯನ್ನರಿಗೆ ವಿಸ್ತರಣೆಯನ್ನು ಮಾಡಲಾಗ್ತದೆ. ನೆಕ್ಸ್ಟ್ 18ನೇ ಪ್ರಶ್ನೆ, 4ನೇ ಆಂಗ್ಲೋ ಮೈಸೂರು ಯುದ್ಧದ ಪರಿಣಾಮಗಳನ್ನು ತಿಳಿಸಿರಿ. ಏನೆಲ್ಲ ಯುದ್ಧದ ಪರಿಣಾಮಗಳಾಗ್ತವೆ ಅಂತ ಹೇಳಿದ್ರೆ, ಇಲ್ಲಿ 1799ರಲ್ಲಿ ಟಿಪ್ಪುವಿನ ಮರಣದ ನಂತರ ಮೈಸೂರು ರಾಜ್ಯ ಬ್ರಿಟಿಷರ ವಶವಾಗ್ತದೆ. ಬ್ರಿಟಿಷರು ಟಿಪ್ಪುವಿನ ಹತೋಟಿಯಲ್ಲಿದ್ದಂತಹ ಭೌಗೋಳಿಕ ಪ್ರದೇಶಗಳನ್ನು ಮರಾಠರು ಮತ್ತು ನಿಜಾಮರೊಂದಿಗೆ ಹಂಚಿಕೊಳ್ತಾರೆ. ಇದಿಷ್ಟು 4ನೇ ಆಂಗ್ಲೋ ಮೈಸೂರು ಯುದ್ಧದ ಪರಿಣಾಮಗಳಾಗ್ತವೆ. 19ನೇ ಪ್ರಶ್ನೆ, ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಉದ್ವಿಗ್ನತೆಗೆ ಕಾರಣವಾದ ವಿಷಯಗಳು ಯಾವ್ಯಾವು? ಅಥವಾ ಈ ಪ್ರಶ್ನೆಗೆ ಆಪ್ಷನ್ ಇದೆ, ಭಾರತ ಮತ್ತು ರಷ್ಯಾ ಸಂಬಂಧವನ್ನು ವಿವರಿಸಿ. ಮೊದಲನೇಗೆ ನಾವು ನೋಡೋಣ. ಕಾಶ್ಮೀರ ಸಮಸ್ಯೆ, ಭಯೋತ್ಪಾದನಾ ಸಮಸ್ಯೆ, ಪಾಕಿಸ್ತಾನದ ಮಿಲಿಟರಿ ಶಾಹಿತ್ವ, ಭಾರತ ಮತ್ತು ಪಾಕಿಸ್ತಾನದ ಯುದ್ಧಗಳು, ಇವಿಷ್ಟು ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಉದ್ವಿಗ್ನತೆಗೆ ಕಾರಣವಾಗುವಂಥ ವಿಷಯಗಳು. ನಂತರ ಭಾರತ ಮತ್ತು ರಷ್ಯಾದ ನಡುವೆ ಯಾವ ರೀತಿಯ ಸಂಬಂಧ ಇದೆ? ಭಾರತ ಮತ್ತು ರಷ್ಯಾ ಉತ್ತಮ ಸಂಬಂಧವನ್ನು ಹೊಂದಿವೆ. ಗೋವಾ ವಿಮೋಚನೆಯ ಮೇಲೆ ರಷ್ಯಾಕ್ಕೆ ಭಾರತ ಸಹಕರಿಸುತ್ತದೆ. ತದನಂತರ 1771ರಲ್ಲಿ 20 ವರ್ಷಗಳ ಶಾಂತಿ ಮತ್ತು ಮೈತ್ರಿ ಮತ್ತು ಸಹಕಾರ ಒಪ್ಪಂದಕ್ಕೆ ಸಹಿಯನ್ನು ಹಾಕ್ತದೆ. ಚೀನಾ ಆಕ್ರಮಣವನ್ನು ರಷ್ಯಾ ಖಂಡಿಸ್ತದೆ. ತದನಂತರ ಬಿಲಾಯಿ ಮತ್ತು ಬೊಕಾರೋ ಉಕ್ಕಿನ ಕಾರ್ಖಾನೆಗಳು ಸ್ಥಾಪನೆಗೆ ಸಹಕಾರವನ್ನು ನೀಡ್ತದೆ. ಇದರಿಂದ ನಾವು ತಿಳ್ಕೊಬಹುದು ಭಾರತ ಮತ್ತು ರಷ್ಯಾ ಸಂಬಂಧ ತುಂಬ ಉತ್ತಮವಾಗಿದೆ. 21ನೇ ಪ್ರಶ್ನೆ, ನಿರುದ್ಯೋಗಕ್ಕೆ ಕಾರಣಗಳೇನು? ಅಥವಾ ಅಸಂಘಟಿತ ದುಡಿಮೆಗಾರರು ಅನೇಕ ಸಮಸ್ಯೆಗಳಿಗೆ ಒಳಗಾಗುತ್ತಿದ್ದಾರೆ ಏಕೆ? ಫಸ್ಟಿಗೆ ನಾವು ನಿರುದ್ಯೋಗಕ್ಕೆ ಏನೆಲ್ಲ ಸಮಸ್ಯೆಗಳು ಅಂತೇಳಿ ನೋಡ್ಕೊಂಬರೋಣ. ನೋಡಿ, ಅತಿಯಾದ ಜನಸಂಖ್ಯೆ, ಯಾಂತ್ರೀಕರಣ, ಅತಿಯಾದ ಶ್ರಮ ವಿಭಜನೆ, ಸಾಮಾಜಿಕ ಅಸಮಾನತೆ, ಅನಕ್ಷರತೆ, ಇದರಿಂದ ಏನಾಗ್ತಿದೆ? ನಿರುದ್ಯೋಗ ಸೃಷ್ಟಿಯಾಗ್ತಾ ಇದೆ. ಈ ಒಂದು ಪ್ರಶ್ನೆಗೆ ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. ಅಸಂಘಟಿತ ಕೆಲಸಗಾರರು ಸಮಸ್ಯೆಗೆ ಒಳಗಾಗ್ತಾ ಇದ್ದಾರೆ. ಯಾವ್ಯಾವು? ಅವರಿಗೆ ಕಾನೂನಿನ ನಿಯಂತ್ರಣ ಇರೋದಿಲ್ಲ, ನೆಕ್ಸ್ಟ್ ಉದ್ಯೋಗದ ಭದ್ರತೆ ಇರೋದಿಲ್ಲ, ನಂತರ ನಿಗದಿತ ವೇತನ ಮತ್ತು ವಿಶೇಷ ಭತ್ಯೆಗಳವರಿಗೆ ಇರೋದಿಲ್ಲ, ನಂತರ ಸಾಮಾಜಿಕ ಭದ್ರತೆಯೂ ಸಹ ಅವರಿಗೆ ಇರೋದಿಲ್ಲ, ವಿಶ್ರಾಂತಿ ಮತ್ತು ವೈದ್ಯಕೀಯ ಸೌಲಭ್ಯಗಳು ಇರೋದಿಲ್ಲ, ಮಾಲೀಕರು ನಿರಂತರ ದೌರ್ಜನ್ಯಕ್ಕೆ ಒಳಪಡಿಸ್ತಾ ಇರ್ತಾರೆ ಅಸಂಘಟಿತ ಕೆಲಸಗಾರರನ್ನು. ಹಾಗಾಗಿ ಇದಿಷ್ಟು ಅಸಂಘಟಿತ ಕೆಲಸಗಾರರು ಅನುಭವಿಸುತ್ತಿರುವ ಸಮಸ್ಯೆಗಳು. 21ನೇ ಪ್ರಶ್ನೆ, ಭಾರತ ಮತ್ತು ಕರಾವಳಿ ತೀರಗಳನ್ನು ಹೆಸರಿಸಿ. ಭಾರತದ ಯಾವೆಲ್ಲ ಕರಾವಳಿ ತೀರಗಳಿದ್ದಾವೆ ಅವನ್ನು ನೀವು ಬರಿತಾ ಹೋಗಿ. ಒಂದು ಮಲಬಾರ್ ತೀರ, ಕರ್ನಾಟಕ ಅಥವಾ ಕೆನರಾ ತೀರ ಅಂತ ಹೇಳಿ ಕರಿತೀವಿ, ಕೊಂಕಣ ತೀರ, ಗುಜರಾತ್ ತೀರ, ಮತ್ತು ಕೋರಮಂಡಲ ತೀರ, ಉತ್ಕಲ ತೀರ, ಇವಿಷ್ಟು ಭಾರತದ ಕರಾವಳಿ ಪ್ರದೇಶಗಳಾಗಿರ್ತವೆ. 22ನೇ ಪ್ರಶ್ನೆ, ಭಾರತದ ವ್ಯವಸಾಯವು ಮಾನ್ಸೂನ್ ಮಾರುತಗಳೊಡನೆ ಆಡುವ ಜೂಜಾಟವಾಗಿದೆ, ಚರ್ಚಿಸಿ. ಯಾಕೆ ಅದನ್ನ ಆ ರೀತಿ ಹೇಳ್ತಾರೆ ಅಂತ ಹೇಳಿದ್ರೆ, ಭಾರತದ ಜನರ ಪ್ರಧಾನ ಉದ್ಯೋಗ ವ್ಯವಸಾಯವಾಗಿದೆ. ಮಾನ್ಸೂನ್ ಮಾರುತಗಳು ನಮ್ಮ ದೇಶದ ವ್ಯವಸಾಯವನ್ನ ನಿಯಂತ್ರಿಸ್ತದೆ. ಮತ್ತೆ ಈ ಮಳೆ ವಿಫಲವಾದರೆ ಬರಗಾಲ ಉಂಟಾಗ್ತದೆ, ಮತ್ತೆ ಮಳೆ ಹೆಚ್ಚಾದರೆ ಪ್ರವಾಹ ಉಂಟಾಗಿ ಹಾನಿಗಳು ಸಹ ಉಂಟಾಗುತ್ತೆ. ಹಾಗಾಗಿ ಇದನ್ನ ಮಾನ್ಸೂನ್ ಮಾರುತದೊಡನೆ ಆಡುವ ಜೂಜಾಟ ಅಂತ ಹೇಳಿ ವ್ಯವಸಾಯಕ್ಕೆ ಹೇಳ್ತಾರೆ. 23ನೇ ಪ್ರಶ್ನೆ, ಕೃಷಿ ವಲಯವು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಪರಿಹಾರವೇನು? ಏನೆಲ್ಲ ಪರಿಹಾರ ಕೊಡ್ತಾರೆ ಅಂದರೆ, ಸಾವಯವ ಕೃಷಿಯ ವಿಧಾನವನ್ನು ಬಳಸಲು ಪ್ರೋತ್ಸಾಹವನ್ನು ನೀಡಿದೆ, ಜೈವಿಕ ಗೊಬ್ಬರ ಮತ್ತು ಜೈವಿಕ ಕ್ರಿಮಿನಾಶಕಗಳ ಬಳಕೆಗೆ ಪ್ರೋತ್ಸಾಹವನ್ನು ನೀಡ್ತಾ ಇದೆ, ಕೃಷಿಯಲ್ಲಿ ಪರಿಸರ
ತಂತ್ರಗಳ ಬಳಕೆಗೆ ಪ್ರೋತ್ಸಾಹವನ್ನು ನೀಡ್ತಾ ಇದೆ ಮತ್ತು ಸುಸ್ಥಿರ ಕೃಷಿ ವಿಧಾನಗಳ ಬಳಕೆಗೆ ಪ್ರೋತ್ಸಾಹವನ್ನು ನೀಡ್ತಾ ಇದೆ. ನೆಕ್ಸ್ಟ್ 24ನೇ ಪ್ರಶ್ನೆ, ಉಳಿತಾಯ ಖಾತೆಯು ಚಾಲ್ತಿ ಖಾತೆಗಿಂತ ಭಿನ್ನವಾಗಿದೆ ಹೇಗೆ? ಯಾವ ರೀತಿ ಅದು ಭಿನ್ನವಾಗಿದೆ ಅಂತ ಹೇಳಿದ್ರೆ, ವೇತನ ಪಡೆಯುವವರು, ನಿಯಮಿತ ಆದಾಯ ಹೊಂದಿರುವ ಜನರು ಈ ಖಾತೆಯನ್ನು ಮಾತ್ರ ಹೊಂದಿರ್ತಾರೆ. ಉಳಿತಾಯ ಖಾತೆಯನ್ನು ಚೆಕ್ ಪುಸ್ತಕ ಅಥವಾ ಹಣವನ್ನು ಹಿಂದಕ್ಕೆ ಪಡೆಯುವಂತಹ ಚೀಟಿಯ ಮೂಲಕ ಹಣವನ್ನು ಹಿಂಪಡೆಯಲು ಸಾಧ್ಯವಿದೆ ಮತ್ತು ಈ ಠೇವಣಿಗಳಿಗೆ ಬಡ್ಡಿ ನೀಡಲಾಗ್ತದೆ. ಆದರೆ ಚಾಲ್ತಿ ಖಾತೆಗೆ ಬಂದರೆ ಇದನ್ನು ವ್ಯಾಪಾರಸ್ಥರು, ಯಾರ್ಯಾರು ಬಿಸ್ನೆಸ್ ನಡೆಸ್ತಾ ಇರ್ತಾರೆ ಅವರುಗಳು, ವಾಣಿಜ್ಯ ಮತ್ತು ಔದ್ಯೋಗಿಕ ಸಂಸ್ಥೆಗಳು ಈ ಖಾತೆಯನ್ನು ತೆರೆಯುತ್ತಾರೆ. ಮರುಪಾವತಿ, ಬೇಡಿಕೆ ಠೇವಣಿಗಳು ಮತ್ತು ಉಪಸರ್ಗ ವ್ಯವಹಾರಗಳ ಮೂಲಕ ಹಣವನ್ನು ಹಿಂಪಡೆಯಲು ಇಲ್ಲಿ ಸಾಧ್ಯ ಇರೋದಿಲ್ಲ ಮತ್ತು ಈ ಒಂದು ಠೇವಣಿಗಳಿಗೆ ಯಾವುದೇ ರೀತಿಯ ಬಡ್ಡಿ ಇರುವುದಿಲ್ಲ. ಅರ್ಥ ಆಗ್ತಾ ಇದೆಯಾ? ಬಡ್ಡಿ ಇದಕ್ಕೆ ಕೊಡೋದಿಲ್ಲ, ಆದರೆ ಉಳಿತಾಯ ಖಾತೆಗೆ ಬಡ್ಡಿ ಇರ್ತದೆ. ನೆಕ್ಸ್ಟ್ ಇದಿಷ್ಟು ನಿಮಗೆ 2 ಅಂಕದ ಪ್ರಶ್ನೆಗಳಾದರೆ, ನೆಕ್ಸ್ಟ್ 4ನೇ ಮೇನಿಗೆ ಬಂದರೆ ಇಲ್ಲಿ 6 ವಾಕ್ಯಗಳಲ್ಲಿ ಉತ್ತರಿಸಲಿಕ್ಕೆ ಹೇಳ್ತಾರೆ. ಸೊ ಇಲ್ಲಿ 9 ಪ್ರಶ್ನೆಗಳಿರ್ತವೆ ಮಕ್ಕಳ, ಪ್ರತಿಯೊಂದಕ್ಕೂ 3 ಅಂಕ. 25ನೇ ಪ್ರಶ್ನೆ, ಪ್ಲಾಸಿ ಕದನಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿ ಅಥವಾ ಚಿಕ್ಕದೇವರಾಜ ಒಡೆಯರ ಸಾಧನೆಗಳನ್ನು ಅವರು ಕೇಳಿದ್ದಾರೆ. ಸೊ ಪ್ಲಾಸಿ ಕದನಕ್ಕೆ ಏನೆಲ್ಲ ಕಾರಣಗಳು ಮತ್ತು ಅದರ ಪರಿಣಾಮ ಏನು ನೋಡೋಣ. ಸೊ ಅಲ್ಲಿ ದಸ್ತಕಗಳ ದುರುಪಯೋಗ ಆಗ್ತದೆ, ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ ಆಗ್ತಾ ಇರುತ್ತೆ, ಕಪ್ಪು ಕೋಣೆ ದುರಂತ, ಇದರಿಂದಾಗಿ ಪ್ಲಾಸಿ ಕದನ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಪ್ಲಾಸಿ ಕದನ ಆದ್ರಿಂದ ಆದಂಥ ಪರಿಣಾಮಗಳು ಏನಪ್ಪ ಅಂತ ಹೇಳಿದ್ರೆ, ಭಾರತೀಯರಲ್ಲಿದ್ದ ಅನೈಕ್ಯತೆ, ಅಸಂಘಟನೆ ಮತ್ತು ಲೋಭಿತನವನ್ನು ಅದು ಪ್ರದರ್ಶಿಸ್ತದೆ. ಮೀರ್ ಜಾಫರ್ ಬಂಗಾಳದ ನವಾಬನಾಗ್ತಾನೆ. ಕಂಪನಿಯು ಬಂಗಾಳದ ಪ್ರಾಂತ್ಯದಲ್ಲಿ ವ್ಯಾಪಾರದ ಅನಿರ್ಬಂಧಿತ ಹಕ್ಕನ್ನು ಪಡೆಯುತ್ತದೆ. ಮೀರ್ ಜಾಫರನು ಕಂಪನಿಗೆ 17 ಕೋಟಿ 70 ಲಕ್ಷ ರೂಪಾಯಿಗಳನ್ನು ನೀಡ್ತಾನೆ. ಇದಿಷ್ಟು ಪ್ಲಾಸಿ ಕದನ ಆದಾಗ ಆದಂತಹ ಪರಿಣಾಮಗಳು. ಸೊ ಈ ಪ್ರಶ್ನೆಗೆ ಇನ್ನೊಂದು ಆಪ್ಷನನ್ನು ಅವರು ಕೊಟ್ಟಿದ್ದಾರೆ ಮಕ್ಕಳ. ಚಿಕ್ಕದೇವರಾಜ ಒಡೆಯರವರ ಸಾಧನೆಗಳೇನೇನು ಅಂತ ಹೇಳಿ ಕೇಳಿದ್ದಾರೆ. ಸೊ ಶಿವಾಜಿ ಸೇನೆಯನ್ನು ಮಧುರೆ, ಇಕ್ಕೇರಿ, ಬಿಜಾಪುರಗಳಿಂದ ಹಿಮ್ಮೆಟ್ಟಿಸ್ತಾರೆ. ಮಾಗಡಿ, ಮಧುಗಿರಿ ಮೊದಲಾದಂತಹ ಪ್ರಾಂತ್ಯಗಳನ್ನು ಅವರು ವಶಪಡಿಸ್ಕೊಳ್ತಾರೆ. ತದನಂತರ ಮೊಘಲ್ ಸೇನಾನಿಯಿಂದ ಬೆಂಗಳೂರನ್ನು ವಶಪಡಿಸ್ಕೊಳ್ತಾರೆ. ಸಚಿವ ಸಂಪುಟ ಮತ್ತು ಅಟಾರ ಕಚೇರಿಗಳನ್ನು ಸ್ಥಾಪಿಸ್ತಾರೆ. ಅಂಚೆ ಕಚೇರಿಯ ಜಾರಿಯಾಗುತ್ತೆ, ಅಂಚೆ ವ್ಯವಸ್ಥೆ ಜಾರಿಯಾಗುತ್ತೆ. ಕಾವೇರಿ ನದಿಗಳಿಗೆ 2 ಕಾಲುವೆಗಳನ್ನು ನಿರ್ಮಾಣ ಮಾಡಲಾಗ್ತದೆ ಮತ್ತು ಅನೇಕ ಕವಿಗಳಿಗೆ ಮತ್ತು ಪಂಡಿತರಿಗೆ ಆಶ್ರಯವನ್ನು ಅವರು ನೀಡ್ತಾರೆ. ಅದಲ್ಲದೆ ಅವರಿಗೆ ಕರ್ನಾಟಕ ಕವಿ ಚಕ್ರವರ್ತಿ, ಅಪ್ರತಿಮ ವೀರ, ತೆಂಕಣ ರಾಜ, ನವಕೋಟಿ ನಾರಾಯಣ ಎಂಬ ಬಿರುದುಗಳನ್ನು ಸಹ ಅವರು ಹೊಂದುತ್ತಾರೆ. ಇದಿಷ್ಟು ಅವರ ಸಾಧನೆಗಳು. ತದನಂತರ 26ನೇ ಪ್ರಶ್ನೆ, ಸಹಾಯಕ ಸೈನ್ಯ ಪದ್ಧತಿಯು ದೇಶೀಯ ದೊರೆಗಳನ್ನು ಬ್ರಿಟಿಷರ ನಿಯಂತ್ರಣಕ್ಕೆ ಒಳಪಡಿಸ್ತದೆ ಹೇಗೆ? ಸೊ ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರೆ, ಬ್ರಿಟಿಷ್ ಸೈನಿಕ ತುಕಡಿಯನ್ನು ತನ್ನ ರಾಜ್ಯದಲ್ಲೇ ಇರಿಸ್ಕೊಳ್ಬೇಕಾದ್ರ ಪ್ರಕಾರ, ಸಹಾಯಕ ಸೈನ್ಯ ಪದ್ಧತಿಯ ಪ್ರಕಾರ ಸೇನೆಯ ವೆಚ್ಚವನ್ನು ರಾಜ್ಯವೇ ಭರಿಸಬೇಕು, ಇಲ್ಲವೇ ನಿರ್ದಿಷ್ಟ ಕಂದಾಯ ಪ್ರದೇಶಗಳನ್ನು ಅವರಿಗೆ ಬಿಟ್ಕೊಡ್ಬೇಕಾಗುತ್ತೆ. ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟರನ್ನು ಅವರು ನೇಮಿಸ್ಕೊಳ್ತಾರೆ ಮತ್ತು ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ನರು ನೇಮಿಸಿಕೊಳ್ಳುವಂತೆ ಇರೋದಿಲ್ಲ. ಮತ್ತು ಯುದ್ಧ ಅಥವಾ ಸಂಧಾನದ ಮಾಡಿಕೊಳ್ಬೇಕಾದ್ರೂ ಸಹ ಗವರ್ನರ್ ಜನರಲ್ನ ಸಮ್ಮತಿ ಇರಲೇಬೇಕು, ಇಲ್ಲಾಂದರೆ ಅವ್ರು ಯಾವುದೇ ರೀತಿಯ ಸಂಧಾನಗಳನ್ನು ಅವರು ಮಾಡ್ಕೊಳ್ಳೋ ಹಾಗೆ ಇಲ್ಲ. ಮತ್ತು ಕಂಪನಿಯು ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಒದಗಿಸಬೇಕು. ಹಾಗಾಗಿ ಇದಿಷ್ಟು ಸಹಾಯಕ ಸೈನ್ಯ ಪದ್ಧತಿಯ ದೇಶೀಯ ದೊರೆಗಳನ್ನ ಬ್ರಿಟಿಷರು ನಿಯಂತ್ರಣಕ್ಕೆ ಒಳಪಡಿಸಲಿಕ್ಕೆ ಸಾಧ್ಯ ಆಗುತ್ತೆ. 27ನೇ ಪ್ರಶ್ನೆ, ಸಂಗೊಳ್ಳಿ ರಾಯಣ್ಣನು ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಡಿದ ಕ್ರಮಗಳನ್ನು ವಿವರಿಸಿ. ಸೊ ಕಿತ್ತೂರಿನ ಚೆನ್ನಮ್ಮನೊಂದಿಗೆ ಸಂಗೊಳ್ಳಿ ರಾಯಣ್ಣನ ಹೆಸರು ಅಜರಾಮರ ಮತ್ತು ಆದರ್ಶಪ್ರಾಯವೆನಿಸಿದೆ. ರಾಯಣ್ಣರವರು ವೀರ ಯೋಧ ಆಗಿರ್ತಾರೆ. ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವುದು ತನ್ನ ಆದ್ಯ ಕರ್ತವ್ಯ ಅಂತ ಹೇಳಿ ಅವರು ಭಾವಿಸಿರ್ತಾರೆ. ರಾಯಣ್ಣ ಕಿತ್ತೂರಿನ ಯುದ್ಧದಲ್ಲಿ ಚೆನ್ನಮ್ಮನ ಜೊತೆಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡ್ತಾರೆ. ಯುದ್ಧದಲ್ಲಿ ಸೆರೆಯಾಳಾಗಿ ಬಂಧಿಸಲ್ಪಟ್ಟಿದ್ದು ತರುವಾಯ ಬಿಡುಗಡೆಗೊಳ್ತಾರೆ. ಭೌಗೋಳಿಕವಾಗಿ ಆಯಕಟ್ಟಿನ ಸ್ಥಳಗಳಲ್ಲಿ ಗುಪ್ತ ಸಭೆಗಳನ್ನು ನಡೆಸುವ ಮೂಲಕ ತನ್ನ ಮುಂದಿನ ಯೋಜನೆಗಳನ್ನು ರೂಪಿಸಿಕೊಳ್ತಾರೆ. ಬ್ರಿಟಿಷರು ಆಡಳಿತ ಯಂತ್ರದ ಪ್ರಮುಖ ಅಂಗವಾಗಿದ್ದಂತಹ ತಾಲೂಕು ಕಚೇರಿ ಖಜಾನೆಗಳನ್ನು ಲೂಟಿ ಮಾಡುವುದು. ನಂದಗಡ ಮತ್ತು ಖಾನಾಪುರದ ತರುವಾಯ ಸಂಪಗಾವಿ ಆತನ ಕಾರ್ಯಾಚರಣೆಯ ಸ್ಥಳಗಳಾಗ್ತವೆ. ಸಂಚಿಗೆ ಬಲಿಯಾದಂತಹ ರಾಯಣ್ಣನನ್ನು ಇಂಗ್ಲಿಷ್ ಸೈನ್ಯ ಬಂಧಿಸಿ ಧಾರವಾಡಕ್ಕೆ ತರ್ತದೆ. ನಂತರ ಮುಖ್ಯ ಅಪರಾಧಿ ಎಂದು ಘೋಷಿಸಿ ನಂದಗಡದಲ್ಲಿ ಅವರನ್ನು ಗಲ್ಲಿಗೆ ಏರಿಸ್ತಾರೆ. ಇದಿಷ್ಟು ಸಂಗೊಳ್ಳಿ ರಾಯಣ್ಣರವರು
ಯುದ್ಧದಲ್ಲಿ ಹೋರಾಡಿದ ಬಗೆಯನ್ನು ತಿಳಿಸ್ತದೆ. ನಂತರ ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ಸರ್ಕಾರ ಬದ್ಧವಾಗಿದೆ, ಇದನ್ನು ಸಮರ್ಥಿಸಿ. ಹೌದು, ಮಹಿಳೆಯರ ಸ್ಥಾನಮಾನಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡ್ತಾ ಇದೆ. ಸೊ ಅದನ್ನು ನಾವು ಇಲ್ಲಿ ನೋಡ್ಬೋದು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯನ್ನು ರಚನೆ ಮಾಡಿದ್ದಾರೆ. ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನು ಅವರು ಅನುಷ್ಠಾನಗೊಳಿಸಿದ್ದಾರೆ. ವರದಕ್ಷಿಣ ನಿಷೇಧ ಕಾಯ್ದೆಯನ್ನು ಸಹ ಅನುಷ್ಠಾನಗೊಳಿಸಿದ್ದಾರೆ. ಸರ್ಕಾರದ ಉದ್ಯೋಗದಲ್ಲಿ ನಿಗದಿತ ಪ್ರಮಾಣದ ಮೀಸಲಾತಿಗಳನ್ನು ಮಹಿಳೆಯರಿಗೆ ನೀಡಲಾಗಿದೆ. ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ 33% ಅಷ್ಟು ಮೀಸಲಾತಿಯನ್ನು ಮಹಿಳೆಯರಿಗೆ ನೀಡಿದ್ದಾರೆ. ಮತ್ತು ಮಹಿಳಾ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾ ಇದ್ದಾರೆ. ಅದಷ್ಟು ಅಲ್ಲದಲೇ ಮಹಿಳಾ ಆಯೋಗದ ರಚನೆ, ಸ್ತ್ರೀ ಶಕ್ತಿ ಕಾರ್ಯಕ್ರಮ ಅನುಷ್ಠಾನ, ಸ್ವ ಉದ್ಯೋಗ ಸಾಲ ಮತ್ತು ಸಬ್ಸಿಡಿಯನ್ನು ನೀಡೋದು, ಮಹಿಳಾ ಮಂಡಲ, ಯುವತಿ ಮಂಡಲಗಳನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಮಹಿಳಾ ಮತ್ತು ಮಕ್ಕಳ ಸಬಲೀಕರಣವನ್ನು ಸರ್ಕಾರ ನಿರ್ವಹಿಸ್ತಾ ಇದೆ. 29ನೇ ಪ್ರಶ್ನೆ, ಅಸ್ಪೃಶ್ಯತೆ ನಿವಾರಣೆಗೆ ನಮ್ಮ ಸರ್ಕಾರವು ಕೈಗೊಂಡಿರುವ ಕ್ರಮಗಳನ್ನು ವಿವರಿಸಿ. ಯಾವೆಲ್ಲ ಕ್ರಮಗಳನ್ನು ನಮ್ಮ ಸರ್ಕಾರ ಕೈಗೊಂಡಿದೆ? ಸೊ ಸಂವಿಧಾನದ 17ನೇ ವಿಧಿಯ ಪ್ರಕಾರ ಅಸ್ಪೃಶ್ಯತಾ ಆಚರಣೆಯನ್ನು ಅದು ನಿಷೇಧಿಸಿದೆ. ಭಾರತ ಸರ್ಕಾರ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯನ್ನು 1955ರಲ್ಲಿ ಜಾರಿಗೊಳಿಸಿದೆ. ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಎಂದು 1976ರಲ್ಲಿ ಮಾರ್ಪಾಡುಗೊಳಿಸಲಾಗಿದೆ. ಅದನ್ನು ಸಾರ್ವತ್ರಿಕ ಮತದ ಹಕ್ಕನ್ನು ನೀಡಲಾಗಿದೆ. ಸಮಾನತೆಯ ಹಕ್ಕನ್ನು ನೀಡಿದ್ದಾರೆ. ಶೈಕ್ಷಣಿಕ, ರಾಜಕೀಯ ಮತ್ತು ಆರ್ಥಿಕ ಉದ್ಯೋಗಾವಕಾಶಗಳನ್ನು ಕಲ್ಪಿಸಿಕೊಡಲಾಗಿದೆ. 1989ರಲ್ಲಿ ಶಾಸನವು ಅಸ್ಪೃಶ್ಯತೆಯ ನಿರ್ಮೂಲನೆಗೆ ಕುರಿತಾದಂಥ ವಿಶೇಷ ಜವಾಬ್ದಾರಿಗಳನ್ನು ರಾಜ್ಯ ಸರ್ಕಾರಗಳಿಗೆ ವಹಿಸಿದೆ. ಸೊ ಹಾಗಾಗಿ ಈ ರೀತಿ ಅಸ್ಪೃಶ್ಯತೆ ನಿವಾರಣೆಗೆ ನಮ್ಮ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನು ಕೈಗೊಂಡಿದೆ. ಸೊ ತದನಂತರ 30ನೇ ಪ್ರಶ್ನೆಯಿಂದ 38ನೇ ಪ್ರಶ್ನೆವರೆಗೆ ಮಕ್ಕಳ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿವರೆಗೆ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.